कुंभमेळ्यामध्ये प्रसिद्ध झालेली मोनालिसा नावाची युवती केरळमधील मुस्लिम तरुणाशी विवाह केल्याची घटना लव्ह जिहाद असल्याचा आरोप श्रीराम सेनेचे संस्थापक आणि अध्यक्ष प्रमोद मुतालिक यांनी केला. शनिवारी बेळगाव येथील प्रवासी निवासात आयोजित पत्रकार परिषदेत ते बोलत होते. कुंभमेळ्यामध्ये प्रसिद्ध झालेली मोनालिसा नावाची युवती केरळमधील तरुणासोबत विवाहबद्ध झाली असून हा प्रकार लव्ह जिहादचा असल्याचं त्यांनी म्हटलंय. तसेच द केरला स्टोरी या चित्रपटाच्या दुसऱ्या भागासह बोलताना हा चित्रपट सर्व हिंदू महिलांनी आपल्या कुटुंबासह पाहावा असेही आवाहन त्यांनी केले. ಈಗಾಗಲೇ 3 ರಾಜ್ಯದಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನಿದೆ. ಹಾಗೆ ಕರ್ನಾಟಕ ಅಷ್ಟೇ ಅಲ್ಲ, ನಾನು ಕರ್ನಾಟಕಕ್ಕೆ ಒಂದು ಆಗ್ರಹ ಮಾಡೋದಷ್ಟಲ್ಲ, ಇಡೀ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇದರ ಸಂಬಂಧಪಟ್ಟಾಗಿ ಒಂದು ಕಾನೂನನ್ನ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಇಲ್ಲಾದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಲವ್ ಜಿಹಾದ್ ಅಂದ್ರೆ ಜನಸಂಖ್ಯೆ ತಮ್ಮ ಜಾಸ್ತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇದು ಒಂದು ಪಾರ್ಟ್. ಸೊ ಆ ಹಿನ್ನೆಲೆಯಲ್ಲಿ ಇದು ಬೆಳೀತಾ ಇರುವಂತಹ ಭಯಾನಕವಾದಂತ ಈ ಸ್ಥಿತಿಯಲ್ಲಿ ನನ್ನ ಕಡೆಗೆ ಒಂದು ಪುಸ್ತಕ ಇದೆ. ನಾನು ದೆಹಲಿಯಲ್ಲಿ ಹೋದಾಗ ನಾನು ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಈ ಪುಸ್ತಕ 57 ರಾಷ್ಟ್ರಗಳಲ್ಲಿ 50 ರಾಷ್ಟ್ರಗಳು ಜನಸಂಖ್ಯೆ ಮೂಲಕನೇ ಆಗಿದ್ದಾವೆ ಮುಸ್ಲಿಂ ರಾಷ್ಟ್ರಗಳಾಗಿದ್ದು. ಇನ್ನು ಯುದ್ಧದ ಮೂಲಕ ಆಗಿದ್ದು ಬರೀ 7 ಮಾತ್ರ. ಇನ್ನು 40 ಜನಸಂಖ್ಯೆಯ ಮೂಲಕನೇ ಅವರು ಇದನ್ನ ಕಬಳಿಸಿದ್ದಾರೆ ಅಂತನ್ನುವಂಥದ್ದು ಇದರ ದಾಖಲೆ ಸಹಿತ ಅಂಕಿ ಸಂಖ್ಯೆ ಸಹಿತ ಈ ಪುಸ್ತಕದಲ್ಲಿ ಇದೆ. ಸೊ ಲವ್ ಜಿಹಾದ್ ಬಹಳ ಹಗುರವಾಗಿ ತಗೋಬೇಡಿ ಹಿಂದೂ ಸಮಾಜ, ಸರ್ಕಾರ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬಹಳ ಗಂಭೀರವಾಗಿ ತಗೊಳ್ಳಿ. ಸೊ ಇದರ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರಕ್ಕೆ ಕಾನೂನು ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ರುದ್ರಾಕ್ಷಿ ಸುಂದರಿ ಮೊನಾಲಿಸಾ ಅಂತನ್ನುವಂತ ಒಬ್ಬ ಕುಂಭಮೇಳದಲ್ಲಿ ಪ್ರಸಿದ್ಧಿ ಆದಂತ ಹುಡುಗಿ ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಲವ್ ಜಿಹಾದಲ್ಲೇ ಬಿದ್ದಿದ್ದಾರೆ. ಅವ್ರು ಹೇಳ್ತಾರೆ ಲವ್ ಜಿಹಾದ್ ಅಲ್ಲ ಅಂತ. 100ಕ್ಕೆ 100 ಹೇಳ್ತೇನೆ ಲವ್ ಜಿಹಾದ್. ಇವ್ರು ಇಬ್ರು ಬೇರೆ ಸ್ಟೇಟ್ನವರು. ಇವಳು ಮಧ್ಯಪ್ರದೇಶದವಳು, ಅವನು ಯಾವುದೋ ಉತ್ತರ ಪ್ರದೇಶದವನು. ಸೊ ಇವರು ಇದರಲ್ಲಿ ಪ್ರೀತಿಯಾಗಿ ಕೇರಳಕ್ಕೆ ಬಂದು ಮದುವೆ ಆಗುವಂತ ಅವಶ್ಯಕತೆ ಏನಿತ್ತು? ಸೊ ಕೇರಳ ಪ್ರೊಟೆಕ್ಷನ್ ಕೊಡುತ್ತೆ, ಕೇರಳ ಅವ್ರಿಗೆ ಪ್ರೋತ್ಸಾಹ ಕೊಡುತ್ತೆ, ಮುಂದಿನ ಪ್ರಕ್ರಿಯೆ ಎಲ್ಲಾ ರೀತಿಯಲ್ಲಿ ಅಲ್ಲಿ ನಡೆಯುತ್ತೆ. ಒಂದು ಈ ಊರಿದೆ, 10 ಎಕರೆ ಜಮೀನಿನಲ್ಲಿ ಇದೇ ಉದ್ಯೋಗ, ಮತಾಂತರ, ಲವ್ ಜಿಹಾದು, ಇದೆಲ್ಲ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದೊಂದು ದೊಡ್ಡ ಸೆಂಟರ್ ಇದೆ. ಹಾಗಾಗಿ ಕೇರಳ ಸ್ಟೋರಿ ನಂಬರ್ 1, ಕೇರಳ ಸ್ಟೋರಿ ನಂಬರ್ 2, ಕೇರಳದ ಯಾಕೆ ಹೆಸರು ತಗೊಂಡೆ ಅಂದ್ರೆ ಇದೇ ಕಾರಣ. ಟ್ರೈನಿಂಗ್ ಸೆಂಟರ್ಗಳು ಇರೋದ್ರಿಂದನೇ ಇದೆಲ್ಲ ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ನಾನು ಹೇಳೋದು ಮೊನಾಲಿಸಾ ಏನಿವತ್ತು ಅವನು ಫರ್ಮಾನ್ ಖಾನ್ ಅಂತನ್ನುವಂಥದ್ದು ಜೊತೆಗಿದೆ, 100ಕ್ಕೆ 100 ಹೇಳ್ತೀನಿ ಲವ್ ಜಿಹಾದನೆ. ಆಕೆ ನಾನು ಮತಾಂತರ ಆಗೋದಿಲ್ಲ, ಅವನು ಹೇಳಿದಾನ ಅವಳೇನೇನೇ ಮತಾಂತರ ಆಗದೆ ಒಂದು ಹುಡುಗಿ ಮುಸ್ಲಿಂ ಆಗದೆ ಅವ್ರು ಎಕ್ಸೆಪ್ಟೇ ಮಾಡೋದಿಲ್ಲ. ಮುಸ್ಲಿಂ ಸಮಾಜ ಎಕ್ಸೆಪ್ಟ್ ಮಾಡೋದಿಲ್ಲ. ಇವಳು ಹಿಂದೂ ಇದ್ರೆ ಎಕ್ಸೆಪ್ಟ್ ಮಾಡೋದಿಲ್ಲ. ಕೇರಳ ನಂಬರ್ ಸ್ಟೋರಿ 2ದಲ್ಲಿ ತೋರಿಸಿದ್ದಾರೆ ಅದನ್ನ. ವಾಸ್ತವಿಕತೆ ಏನಿದೆ, ಅವರು ಕುರಾನ್ದಲ್ಲೂ ಕೂಡ ಅದೇ ಇದೆ. ಸೊ ಯಾರನ್ನೋ ಮದುವೆ ಆಗುವಂತಹದ್ದು ಕಾಫಿರ್ ಅಂತ ಹೇಳ್ತಾರೋ. ಸೊ ಹಾಗಾಗಿ ನಾನು ಈ ಲವ್ ಜಿಹಾದ್ ಕೇರಳ ಸ್ಟೋರಿ 2 ಏನಿದೆ, ನಾನು ಎಲ್ಲ ಹಿಂದೂ ಸಮಾಜಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡಬೇಕು. ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರು, ಈ ಜನಪ್ರತಿನಿಧಿಗಳು ಮುಕ್ತವಾಗಿ ಫ್ರೀಯಾಗಿ ಒಂದೊಂದು ಸ್ಪಾನ್ಸರ್ ಮಾಡಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಹೇಳಿ ಕೂಡ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇನ್ನು ಎರಡನೇದು युगादी आणि रामनवमी हे सण हलाल मुक्त पद्धतीने साजरे करावेत. तसेच हिंदू सणांसाठी खरेदी करताना गोहत्या करणाऱ्यांकडून वस्तू खरेदी करू नयेत आणि हिंदू व्यापाऱ्यांकडूनच खरेदी करावी असे आवाहनही त्यांनी केले. नजीम बेटगेरी, KMM मराठी, बेळगाव. Amar Khan, Amar Khan collection में आओ, नई वैरायटी यहाँ पाओ, सबके लिए
हमारा कौन में खुशियां है पास हमारा कौन अमरकॉन कलेक्शन, खड़े बाजार, बेलगाम।